ಅದೇನಕ್ಕೆ ದೇವ? ಜರ್ಜರಾಂಕಿತ ಸುರ ನಿಕರ ವಂದಿತ ಮತ್ ಸಾರಥಿ ಭೂಪತಿ ಭಕ್ತ ಪ್ರಹ್ಲಾದ ಎಂಬ ಬಯಲಾಟವನ್ನು ಆಡುವರಾದ ಕಾರಣ ಅವರಿಗೆ ಶುಭ ಕೋರಲು ಬರೋಣವಾಯಿತು ಕಂಡೆಯ ಸರದಿ. ಸ್ತ್ರೀಯರು ಕೃಷ್ಣ ಬರಲು ಒಂದು ದಾರಿ ಕಾಯುತ್ತಿರಬಹುದು. ಆದ ಕಾರಣ ಗೋಕುಲ ನಗರಕ್ಕೆ ಚೂಟಿಯಿಂದ ರಥವನ್ನು ಬಿಡುವಂತರಾಗ ಸಾರಥಿ. ಮಠವನ್ನು ಕಟ್ಟಿಸೋಕೆ ನಾನೇನು ಶಿವಕುಮಾರ ಸ್ವಾಮೀಜಿ ಅಲ್ಲ. ಸರ್ವರಿಗೂ ಸಂಗೀತ ಪಾಠವನ್ನು ಹೇಳಿಕೊಡೋಕೆ ನಾನೇನು ಪುಟ್ಟರಾಜ ಗವಯೂ ಅಲ್ಲ. ಯಾರಿಗೆ ಗೊತ್ತಿಲ್ಲದಂಗೆ ದಾನ ಧರ್ಮ ಮಾಡಲಿಕ್ಕೆ ನಾನೇನು ಡಾಕ್ಟರ್ ಪುನೀತ್ ರಾಜ್ಕುಮಾರನು ಅಲ್ಲ. ಇಂಥವರಲ್ಲಿ ದಡ್ಡನಾಗಿ ಬಂದಿರುವ ವ್ಯಕ್ತಿಗೆ ಶಿವ ಸಾರಥಿ ಎಂದು ಕರೀತಾರೆ ದೇವ. ಹೇಳಿಕೊಂಡು ಬರಬೇಕು ತಮ್ಮ ನಾಮಕ್ಕಿದವ. ನಮ್ಮ ನಾಮಾಂಕಿತವೇನೆಂದರೆ ಅದೇನು ದೇವ? ಹೈತಾಸುರ ನಿಕುರುಂಬಗಳ ಡಿಂಬಗಳಂ ಕಡಿತ ಉಭಯ ನಂಬುವನ ಕಾಲು ಬಗೆಯ ಒಡಲಂ ತುಂಬಿಸ ದೈತ್ಯಕ ದಂಬಕಾರಿಗೆ ನಾನೇ ಬಲ ಬಲ ಹಂಬುದಿವಾಸನಾದ ಭುಜಗಾಧೀಶನ ಎನ್ನ ಉಭಯದ ನಿಂತು ಅಸ್ತ್ರವಂ ಪಿಡಿಯಲಾರದ ಧಾನ್ಯವು ನಾಶವಾಗುವುದೆಂದು ತಿಳಿದು ಯಕ್ಷ ಕಿನ್ನರ ಪುರುಷ ಗರುಡ ಗಂಧರ್ವ ಸಿದ್ಧ ತಾಂಬೂರ ನಾರದರೆಂಬ ಅಷ್ಟ ದಿಕ್ಪಾಲಕರು ವೀರನ ಕಶ್ಯಪ ಮಹಾರಾಜರು ತಾವಾದರೆ ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ದಿವ್ಯ ಪ್ರಭಾವ ಹೇಗೆಲ್ಲ ಈ ಸಾರಥಿ ಭೂಪತಿ ಬಂಗಾರದಿಂದ ಕಂಗೊಳಿಸುವ ಈ ಐಶ್ವರ ಮತ್ತು ಮೇಲಕ್ಕೆ ಅಯ್ಯ ಸುಂದರಿ, ನನ್ನ ಮಗನನ್ನು ಪ್ರಹ್ಲಾದನನ್ನು ನೋಡದೆ ಬಹಳ ದಿನಗಳಾದ. ಅದೇ ಸುಂದರಿ ಹೇಳಿದರೆ ಕೇಳು. ಅದೇನು ಸೌಸ್ತಾರವಾಗಿ ಹೇಳಕಂತೆ ಜೀವನ ನೀನು ಪ್ರೀತಿಯ ಸತಿಯ ಇತ ನುಡಿಯ ಆಲಿಸಯ ನೀನು ಪ್ರೀತಿಯ ಸತಿಯ ಇತ ನುಡಿಯ ಆಲಿಸಯ ಮನಸ್ಸಿನಲ್ಲಿ ಇರುವುದು. ಬೇಗನೆ ಎನ್ನ ಕಂದನನ್ನು ಕರೆಸು ಕಾಂತ ಮಹಾಗುಣವಂತ. ಭೂಪತಿ ಈ ಕ್ಷಣವೇ ಗುರುಕುಲಕ್ಕೆ ಹೋಗಿ ನನ್ನ ಮಗನಾದ ಪ್ರಹ್ಲಾದನಂ ನಿಮ್ಮ ತಂದೆ ಹಿರಣ್ಯಕಶ್ಯಪ ಮಹಾರಾಜನ ಕರೆಯುವ ಕರೆತರುವ
ಜಗದ್ವಿಖ್ಯಾತನಾದ ಜನಕ ಬಾಲಕ ಅತ್ಯಂತ ಸಡಗರದಿಂದ ಎನ್ನ ಅರಮನೆಗೆ ಕರೆಸಿದ ಕಾರಣವೇನು ತಂದೆ ಹೇಳನ್ನ ಮುಂದೆ. ಅಯ್ಯ ಎನ್ನ ಮೋಹದ ಸುತನಾದ ಪ್ರಹ್ಲಾದನೇ, ಓ ಅಪ್ಪಯ್ಯನೇ, ನಿನ್ನ ತಾಯಿಯಾದ ಖಯಾದು ಮಹಾರಾಣಿಯು ನಿನ್ನನ್ನು ಕಾಣದೆ ಬಹಳ ದಿನಗಳಾಗಿರುವವು. ಹೌದೇ ಅಪ್ಪಯ್ಯನೇ? ಆದ ಕಾರಣ ಕಂದನಂ ಕರೆಸು ಎಂದು ಎನ್ನಂ ಅಂಬಲಿಸಿದಳು. ಹಾ, ಆದ ಕಾರಣ ನಿನ್ನಂ ಕರೆಸಿರುವನು. ಹೌದಾ ಅಪ್ಪಯ್ಯ? ಬಾಲಕ, ಅಪ್ಪಯ್ಯ, ನೀನು ಗುರುಕುಲದಲ್ಲಿ ಕಲಿತ ವಿದ್ಯೆಯು ಯಾವುದು ಅದನ್ನು ಎನ್ನ ಮುಂದೆ ಚೆನ್ನಾಗಿ ಬಿತ್ತರಿಸು ಬಾಲ. ಭವ್ಯಗುಣಶೀಲ. ಇದೆಯ ಹೌದು ಬಾಲಕ. ಶ್ರೀಮನ್ನಾರಾಯಣನ ಧ್ಯಾನ, ಹರಿನಾಮ ಸ್ಮರಣೆ, ಹರಿಯೇ ಸಕಲ ಸರ್ವೋತ್ತಮನು, ಆ ಹರಿಯೇ ಈ ಜಗಕ್ಕೆಲ್ಲ ಮೂಲಾಧಾರನು, ಸರ್ವೇಶ್ವರನು. ಅಪ್ಪಯ್ಯ, ಬಾಲಕ, ಇದುವೇ ಗುರುಕುಲದಲ್ಲಿ ನಡೆಯುತ್ತಿರುವ ವಿದ್ಯೆ ತಂದೆ. ಮುಂದೇನು ಹೇಳು ಮುಂದೆ. ಎಲೈ ಕುಲದ್ರೋಹಿ, ನಿಮ್ಮ ಚಿಕ್ಕಪ್ಪ ನಮ್ ಕೊನದ